ನಮಸ್ಕಾರ. ರಸ್ತೆ ರಂಪ ಅಥವಾ ಏನು ರೋಡ್ ರೇಜ್ ಅಂತ ಕರಿತೀವಿ, ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗಷ್ಟೇ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದ್ವಿ, ಎಂಥ ಭಯಂಕರ ರೋಡ್ ರೇಜ್ ಇನ್ಸಿಡೆಂಟ್ ನಡೀತು. ಯಾರೋ 4 ಜನ ಹುಡುಗರು ಸೇರಿ ಗಲಾಟೆ ಮಾಡಿ ಒಂದು ಸಂಸಾರದ ಮೇಲೆ ದೊಡ್ಡ ಕೇಸ್ ಆಗೋಯ್ತು, ನಿಮಗೆಲ್ಲ ಗೊತ್ತಿರೋಂಥದ್ದು. ಅದನ್ನು ನೋಡಿದಾಗ ಎಷ್ಟೋ ಜನ ನಮಗೆ ಈ ಥರ ನಾವು ಈ ಪರಿಸ್ಥಿತಿನಲ್ಲಿ ಇದ್ದಿದ್ದರೆ ನಮ್ಮ ಕತೆ ಏನಾಗಿರೋದು ಅಂತ ಬಹಳಷ್ಟು ಜನ ಪಾಪ ಹೆದರ್ಕೊಂಡಿದ್ದಾರೆ. ಈ ಥರ ರೋಡ್ ರೇಜ್ ನಮ್ಮ ಜೊತೆ ನಡೆದರೆ ಅಥವಾ ಈ ಥರ ರೋಡ್ ರೇಜನ್ನು ನಾವು ಹೇಗೆ ಅವಾಯ್ಡ್ ಮಾಡ್ಬೋದು, ಅದರಿಂದ ಹೇಗೆ ದೂರ ಉಳಿಬೋದು, ಅದನ್ನು ಹೇಗೆ ತಪ್ಪಿಸ್ಕೊಂಡು ನಮ್ಮ ಜೀವನದಲ್ಲಿ ಸುರಕ್ಷಿತವಾಗಿರ್ಬೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಮೊದಲನೇದಾಗಿ ನೀವು ಈಗಿನ ಕಾಲದಲ್ಲಿ ಜನಗಳಿಗೆ ಸಹನೆ ಇಲ್ಲ ಅನ್ನಿ, ಅಥವಾ ಸಂಸ್ಕಾರ ಇಲ್ಲ ಅನ್ನಿ, ಅಥವಾ ಭಯ ಇಲ್ಲ ಅನ್ನಿ, ಅಥವಾ ಜನಗಳಿಗೆ ಅವಸರ ಅನ್ನಿ, ಜೀವನದ ಒತ್ತಡ ಅನ್ನಿ, ಏನು ಬೇಕಾದ್ರೆ ಅನ್ನಿ, ಒಟ್ಟಿನಲ್ಲಿ ಯಾರಿಗೂ ತಾಳ್ಮೆ ಅನ್ನೋದಿಲ್ಲ ರೀ ಈಗಿನ ಕಾಲದಲ್ಲಿ. ಏನು ಎಲ್ಲರೂ ಓಡ್ತಾ ಇರಬೇಕು, ಆಮೇಲೆ ಎಲ್ಲರ ಮೇಲೂ ಒಂಥರ ಸಿಟ್ಟಿನಿಂದನೇ ವರ್ತಿಸ್ತಾ ಇರ್ತಾರೆ. ಹಾಗಾಗಿ ಹೋಗ್ಬಿಟ್ಟಿದೆ ನಮ್ಮ ಟ್ರಾಫಿಕ್ಕಿನ ಪರಿಸ್ಥಿತಿ. ಟ್ರಾಫಿಕ್ ಇದ್ದಾಗ ಮಾತ್ರ ಈ ಥರ ಅಂತಲ್ಲ ರೀ, ನೀವು ಖಾಲಿ ರಸ್ತೆಗಳಲ್ಲಿ ಹೋಗಬೇಕಾದ್ರೂ ರೋಡ್ ರೇಜ್ ನಡೆಯುತ್ತೆ. ಏನಿದರ ಕಾರಣಗಳು, ಹೇಗೆ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು ಅಥವಾ ಇದರಿಂದ ಹೇಗೆ ನಾವು ದೂರ ಉಳಿಬೋದು ಅನ್ನೋದನ್ನು ಎಳೆಯಾಗಿ ನೋಡ್ತಾ ಹೋಗೋಣ. ಈ ರಸ್ತೆ ರಂಪಾಟ ನಡೆಯೋದಕ್ಕೆ ಒಂದು ಸಣ್ಣ ಕಿಡಿ ಸಾಕ್ರಿ, ಹೆಚ್ಚೇನೂ ಬೇಕಾಗಿರೋದಿಲ್ಲ. ಒಂದು ಸಣ್ಣ ಕಿಡಿಯಿಂದ ಹತ್ಕೊಂಡು ಉರಿದು ಬಿಡುತ್ತೆ, ಎಷ್ಟು ಬೇಗ ನಾಶ ಮಾಡುತ್ತೆ ಅನ್ನೋದನ್ನು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದು ಈ ಕಿಡಿಗಳು ಎಲ್ಲೆಲ್ಲಿಂದ ಈ ರಸ್ತೆ ರಂಪಾಟ ಶುರುವಾಗೋ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಅರ್ಥಕೊಂಡ್ಬಿಟ್ರೆ ಅದು ಆಗದಲ್ಲೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಸುಲಭ ದಾರಿಗಳು ಸಿಗುತ್ತೆ. ಮೊದಲನೇದಾಗಿ ದೊಡ್ಡ ಕಾರಣ ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್, ನಮ್ಮ ನಿರೀಕ್ಷೆ. ಪ್ರತಿಯೊಬ್ಬರು ಅವ್ರ ತಲೆಯಲ್ಲಿ ಅವರು ಪರ್ಫೆಕ್ಟ್ ಡ್ರೈವರ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ನಾವು ಗಾಡಿ ಓಡಿಸ್ತಾ ಇರ್ತೀವಿ, ನಮ್ಮ ಪ್ರಕಾರ ನಾವು ಪರ್ಫೆಕ್ಟ್ ಡ್ರೈವರ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲಿ ತನಕ ನಮಗೆ ಅರ್ಜೆಂಟ್ ಆಗಿರುತ್ತಲ್ಲ ಅಲ್ಲಿ ತನಕ ಅಲ್ಲ. ನಾವು ಅರ್ಜೆಂಟಲ್ಲಿದ್ದಾಗ ನಾವು ಅರ್ಜೆಂಟಲ್ಲಿದ್ದೀವಿ ಅನ್ನೋ ಕಾರಣ ನಮಗೆ ನಾವು ಕೊಟ್ಕೋತೀವಿ. ಆದರೆ ಅರ್ಜೆಂಟ್ ಇಲ್ಲ ಅಂತಂದರೆ ನಾವು ಪರ್ಫೆಕ್ಟ್ ಡ್ರೈವರ್ ಅಂದ್ಕೊಂಡು ನಾವು ಓಡಿಸ್ತಾ ಇರ್ತೀವಿ. ಆ ಸಮಯದಲ್ಲಿ ಯಾರೇ ಏನೇ ಬಂದು ನಮ್ಮ ನಿರೀಕ್ಷೆಗೆ ಮೀರಿ ಯಾರೇ ಏನೇ ವರ್ತನೆ ಮಾಡಿದ್ರೂ ನಮಗೆ ಕೋಪ, ಸಿಟ್ಟು, ಏನು ಕೆಂಡಾಮಂಡಲ. ನಮ್ಮ ನಿರೀಕ್ಷೆ ಏನು, ನಾನು ಪರ್ಫೆಕ್ಟ್ ಡ್ರೈವರ್, ನನ್ನ ಥರನೇ ಎಲ್ಲರೂ ಓಡಿಸ್ಬೇಕು, ಯಾರು ತಪ್ಪು ಮಾಡೋಂಗಿಲ್ಲ, ಮಿಲ್ಟ್ರಿ ರೂಲ್ ಅನ್ನೋ ಥರ ನಮ್ಮ ಮನಸ್ಸಿನಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಆ ನಿರೀಕ್ಷೆ ಅನ್ನೋದನ್ನು ತುಂಬ್ಕೊಂಡ್ಬಿಟ್ಟಿರ್ತೀವಿ. ಈ ನಿರೀಕ್ಷೆನೇ ಒಂದು ಬುನಾದಿ ರೀ ಕೋಪ ಬರೋದಕ್ಕೆ. ಬೇರೆಯವ್ರು ಏನಾರು ಮಾಡಿದರೆ ಒಬ್ಬರು ಚಿಕ್ಕದಾಗಿ ಒಂದು ಇಂಡಿಕೇಟರ್ ಹಾಕ್ದಲ್ಲೇ ಎಲ್ಲರೂ ಟರ್ನ್ ಮಾಡಿದ್ರೆ ಕೋಪ, ಬೈಗುಳ, ಬಾಯಿ ಬಂದಂಗೆ ಬೈಯೋಕ್ಕೆ ಶುರು ಮಾಡ್ಬಿಡ್ತೀವಿ. ಒಂದು ಲೇನ್ ಏನಾದರೂ ಕಟ್ ಮಾಡಿದ್ರೆ ಏನು ಒಂದು ಸ್ವಲ್ಪನೂ ಗೊತ್ತಾಗಲ್ಲ, ಬುದ್ಧಿ ಇಲ್ಲ, ಸ್ಲೋ ಆಗಿ ಓಡಿಸ್ತಾ ಇದ್ದಾರಾ, ಎಲ್ಬೋರ್ಡು ಯಾಕಾರೋ ಬರ್ತಾರೋ ಏನೋ ರೋಡಿಗೆ, ಆಮೇಲೆ ಹೆಲ್ಮೆಟ್ ಹಾಕಿಲ್ವಾ, ಸಾಯಕ್ಕೆ ಅಂತಲೇ ಬರ್ತಾರೆ ರೋಡಿಗೆ, ಅಷ್ಟು ಬುದ್ಧಿ ಬೇಡವಾ, ರಾಂಗ್ ವೇನಲ್ಲಿ ಬರ್ತಾರಾ, ಮುಗೀತು. ಬಾಯಿಗೆ ಬಂದಂಗೆ ಬೈಕೊಂಡು ಗಾಡಿನಲ್ಲಿ ಓಡಿಸಿ, ಹೀಗೆ ಒಟ್ಟು BP ಆಕಾಶಕ್ಕೆ ತಲುಪಿಟ್ಟಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಒಂದು ಗಾದೆನೇ ಇದೆ ರೀ, ನೀವೇನಾರು ಒಂದು ದಿನ ಪೂರ್ತಿ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಓಡಾಡ್ಕೊಂಬಂದು ಯಾರಿಗೂ ಬೈಕೊಳ್ಳದಲ್ಲೇ ಬಂದು ಮನೆ ತಲುಪಿದ್ರಿ ಅಂತಂದರೆ ನೀವು ನಿರ್ವಾಣದ ಸ್ಥಿತಿ ತಲುಪಿದ್ದೀರಾ ಅಂತ ಅರ್ಥ. ಅಂದರೆ ಅಷ್ಟು ತಾಳ್ಮೆ ನಿಮಗೆ ಇದ್ದರೆ ಮಾತ್ರ ನೀವು ಯಾರಿಗೂ ಬೈದಲೇ ಬೆಂಗಳೂರಿನಲ್ಲಿ ಒಂದಿನ ಪೂರ್ತಿ ಗಾಡಿನಲ್ಲಿ ಓಡಾಡಿಕೊಂಡು ಟ್ರಾಫಿಕ್ನಲ್ಲಿ ನೀವೇನು ಜಯಿಸ್ಕೊಂಡು ಮನೆಗೆ ಬರ್ತೀರಾ ಅಂತ ಮಾತಿನ ಒಂದು ತಮಾಷೆ ಅರ್ಥ. ಎರಡನೇದು ರೀ ತಾಳ್ಮೆ, ಪೇಷನ್ಸ್ ಅಂತ ಏನು ಕರಿತೀವಿ, ಈಗಿನ ಕಾಲಕ್ಕೆ ಬಹಳ ಮುಖ್ಯ. ನಾವು ರಸ್ತೆ ರಂಪಾಟಗಳನ್ನು ಅದರಿಂದ ದೂರ ಉಳಿಬೇಕಂತಂದರೆ ಮೊದಲು ನಾವು ತಾಳ್ಮೆ ಕಲ್ತ್ಕೊಂಡ್ಬಿಡ್ಬೇಕು. ರೋಡಿಗೆ ಇಳಿಯೋದಕ್ಕಿಂತ ಮುಂಚೆ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಗಾಡಿ ಎತ್ತಬೇಕು. ಇವತ್ತು ಅವಸರ ಬೇಡ, ಅವಸರ ಯಾವುದೇ ಕಾರಣಕ್ಕೂ ನಾನು ಮಾಡ್ಕೊಳ್ಳೋದಿಲ್ಲ. ಇವತ್ತು ನಮ್ಮ ಬೆಂಗಳೂರು ರೀ, ಇದು 4 ಕಿಲೋಮೀಟರ್ ಇರೋದು 40 ನಿಮಿಷ ತೋರಿಸುತ್ತೆ. ನಾವೇ ಮನಸ್ಸಲ್ಲಿ 1 ಗಂಟೆ ಆಗುತ್ತೆ ಅಂತ ಲೆಕ್ಕ ಹಾಕೊಂಡ್ಬಿಡ್ಬೇಕು. ಆಮೇಲೆ ಗಾಡಿ ಎತ್ತೋದಕ್ಕಿಂತ ಮುಂಚೆನೇ ನಮಗೆ ನಾವು ಹೇಳ್ಕೊಂಡು ಸಮಾಧಾನ ಮಾಡಿಬಿಡ್ಬೇಕು. ಏನಂತ, ಹೌದು ಪ್ರಪಂಚ ಕಿತ್ಕೊಂಡು ಓಡ್ತಾ ಇರುತ್ತೆ ಇವತ್ತು, ಯಾರು ಹೆಂಗೆ ಬೇಕಾದ್ರೆ ಓಡಿಸ್ತಾರೆ ರೋಡಲ್ಲಿ. ಈಗ ಇಂಗ್ಲೀಷ್ನಲ್ಲಿ ಒಂದು ಪಾಪ್ಯುಲರ್ ವರ್ಡಿಂಗ್ಸ್ ಇದೆ, ರೋಡ್ ಈಸ್ ಫಿಲ್ಡ್ ವಿತ್ ಇಡಿಯಟ್ಸ್ ಅಂತ. ಅದನ್ನು ನಾವು ಒಂದು ಸಲ ಮಂತ್ರದ ಥರ ಹೇಳ್ಕೊಂಬಿಟ್ಟು ನಮಗೆ ನಾವು ಅರ್ಥ ಮಾಡಿಸ್ಕೊಂಬಿಡ್ಬೇಕು.
ಪರವಾಗಿಲ್ಲ, ಅವ್ರು ಹೆಂಗಾರ ಓಡಿಸ್ಕೊಳ್ಳಿ, ನಾನು ಸಮಾಧಾನವಾಗಿ ಆರಾಮಾಗಿ ಹೋಗ್ತೀನಿ ಅನ್ನೋದನ್ನು ನಾವು ಅರ್ಥ ಮಾಡಿಸ್ಕೊಂಬಿಡ್ಬೇಕು. ಯಾವಾಗ ನಾವು ಆ ಥರ ಒಂದು ದೃಢ ಸಂಕಲ್ಪ ಮಾಡಿ ಹೊರಡ್ತೀವೋ ಸ್ವಲ್ಪ ಸಮಾಧಾನವಾಗಿ ಓಡಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಅದು ಹಾಗೇನಾದ್ರು ನೀವು ಮಾಡ್ಕೊಂಡು ಹೊರಟ್ರೆ ಅದಾದಮೇಲೆ ಯಾರಾದರೂ ನುಗ್ಗಲಿ, ಯಾರಾದರೂ ಫುಟ್ಪಾತ್ ಮೇಲೆ ಹತ್ತಿಸ್ಲಿ, ಅಥವಾ ಯಾರು ಏನಾರ ಮಾಡ್ಕೊಳ್ಳಿ, ನಿಮಗೇನು, ನಮ್ಮ ಪಾಡಿಗೆ ನಾವು ಸಮಾಧಾನವಾಗಿ ಆರಾಮಾಗಿ ಗಾಡಿನ ಓಡಿಸ್ಕೊಂಡು ನಮ್ಮ ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪೋಣ. ಇದು ಹೇಳ್ತಾನೆ ಮೂರನೇ ಅಂಶ, ಸನ್ಯಾಸಿ ಥರ ಇರಬೇಕು ರೀ ಗಾಡಿ ಓಡಿಸ್ಬೇಕಾದ್ರೆ. ನೀವು ಈ ರಸ್ತೆ ರಂಪಾಟದಿಂದ ದೂರ ಉಳಿಬೇಕಂತಂದರೆ ಸನ್ಯಾಸಿ ಥರ ಇರೋದು ಬಹಳ ಮುಖ್ಯ. ಅಂದರೆ ಏನು, ಏನೇ ನಡೆದರೂ ಏನೇ ಆದ್ರೂ ಪ್ರತಿಕ್ರಿಯಿಸಬಾರ್ದು. ಇದು ನನ್ನದಲ್ಲ ಅನ್ನುವಂಥ ವೈರಾಗ್ಯ ಮೈಗೂಡಿಸ್ಕೊಂಡ್ಬಿಡೋದು ಬಹಳ ಶ್ರೇಷ್ಠ. ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ರಿಯಾಕ್ಟ್ ಅಂತ. ಬಹಳಷ್ಟು ಗಲಾಟೆಗಳು ಶುರುವಾಗೋದು ನಾವು ಅದನ್ನು ನೋಡಿ ಅದಕ್ಕೆ ಪ್ರತಿಕ್ರಿಯೆ ನೀಡ್ತೀವಿ, ಅಲ್ಲಿಂದ ಶುರುವಾಗುತ್ತೆ ಗಲಾಟೆ. ಬುದ್ಧಿವಾದ ಹೇಳಕ್ಕೆ ಹೋಗ್ತೀವಿ, ಇಲ್ಲ ಬೈಯಕ್ಕೆ ಹೋಗ್ತೀವಿ, ಕೋಪದಲ್ಲಿ ಹೇಳಕ್ಕೆ ಹೋಗ್ತೀವಿ, ಏನೋ ಒಂದು ಏನು ನಡೆದ್ರೂ ಅದಕ್ಕೆ ನಮ್ಮದೊಂದು ಪ್ರತಿಕ್ರಿಯೆ ಇರುತ್ತೆ. ಇವನು ಎಂಥವನು, ಏಯ್ ಕಾಣಲ್ಲೇನೋಪ್ಪ, ಏಯ್ ನಿನಗೇನು ಬುದ್ಧಿ ಇಲ್ಲೇನಪ್ಪ. ಯಾವಾಗ ನಾವು ಆ ಪ್ರತಿಕ್ರಿಯೆಗಳು ಕೊಡ್ತೀವಿ, ಅಥವಾ ಒಂದು ಕೈ ತೋರಿಸೋದಿರ್ಬೋದು, ಅಥವಾ ಗುರಾಯಿಸೋದಿರ್ಬೋದು, ಸನ್ಯಾಸ ಬಹಳ ಮುಖ್ಯ. ಇದೊಂದು ಬಹಳ ಮುಖ್ಯವಾದ ಕಿವಿ ಮಾತು. ನೀವೇನಾದರೂ ಈ ರಸ್ತೆ ರಂಪಾಟಗಳಿಂದ, ರೋಡ್ ರೇಜಿಂದ ದೂರ ಉಳಿಬೇಕು ಅಂತಂದರೆ ಸನ್ಯಾಸಿ ಥರ ಇದ್ದು ಬಿಡಿ. ಡ್ರೈವ್ ಮಾಡಬೇಕಾದ್ರೆ ಸನ್ಯಾಸಿ ಥರ ಓಡಿಸಿ. ನಮಗೆ ಯಾಕೆ ಬೇಕು, ನಮ್ಮದೆಷ್ಟು ಅಷ್ಟು ನೋಡ್ಕೊಂಡು ಹೋಗೋಣ. ಇನ್ನೊಬ್ಬರನ್ನ ಏನೋ ಸರಿ ತಪ್ಪುಗಳನ್ನು ಹೇಳೋದಕ್ಕೆ ಅಥವಾ ಅವ್ರನ್ನ ತಿದ್ದೋದಕ್ಕೆ ನಾವೇನು ಟ್ರಾಫಿಕ್ ಪೊಲೀಸಾ? ಅದಕ್ಕೆ ಅಂತ ಟ್ರಾಫಿಕ್ ಪೊಲೀಸ್ ಅವ್ರು ಇದ್ದಾರೆ ತಾನೆ, ಅವ್ರು ನೋಡ್ಕೋತಾರೆ. ನಮ್ಮ ಪಾಡಿ ನಾವು ನಮ್ದೆಷ್ಟಾಯಿತು ನಮ್ಮದನ್ನು ನೋಡ್ಕೊಂಡು ನಾವು ನಮ್ಮ ಪಾಡಿ ನಾವು ಹೋಗೋಣ. ಅನಿಸುತ್ತೆ ರೀ, ಸಮಾಜ ಸೇವೆ ಮಾಡಬೇಕು, ನಾವು ಇನ್ನೊಬ್ರಿಗೆ ಅವನಿಗೆ ಬುದ್ಧಿ ಹೇಳಿದರೆ ನಾಳೆ ಅವನು ಇನ್ನೊಬ್ಬನ ಗುದ್ದೋದು ನಿಲ್ಲಿಸ್ತಾನೆ ಅಂತ ಏನೋ ಅನ್ಕೋತೀವಿ. ಅದು ಯಾವುದು ಕೆಲಸ ಮಾಡೋದಿಲ್ಲ. ನಿಜವಾಗ್ಲೂ ನಿಮಗೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆಯಾ? ಒಂದು ದಾರಿ ಇದೆ, ಡ್ಯಾಶ್ ಕ್ಯಾಮ್ ಹಾಕಿಸ್ಕೊಳ್ಳಿ. ಇಲ್ಲ ಈ ಕರ್ನಾಟಕದಲ್ಲೇ ಕ್ಯಾಮ್ರಾ ಬರೋವಂಥದ್ದೆಲ್ಲ ಬಂದಿದೆ ಈಗ, ಆ ಥರದ್ದನ್ನು ತಗೊಳ್ಳಿ, ವಿಡಿಯೋ ರೆಕಾರ್ಡ್ ಮಾಡಿ, 4K ಡೀಟೇಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ನಮ್ಮ ಮಾನ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರನ್ನೇ ಒಂದು ವ್ಯವಸ್ಥೆ ಮಾಡಿದ್ದಾರೆ. 3rd ಐ ಅಂತ ಹೇಳ್ಬಿಟ್ಟು ಒಂದು ಟ್ರಾಫಿಕ್ ವೈಲೇಷನ್ಸ್ ಅಂತ ಏನಿರುತ್ತೆ, ಏನು ನಮ್ಮ ಟ್ರಾಫಿಕ್ ಅಪರಾಧಗಳಿರುತ್ತೆ, ಅದನ್ನು ವಿಡಿಯೋ ಸಮೇತವಾಗಿ ನಾವಲ್ಲಿ ಹೋಗಿ ದೂರು ಕೊಡ್ಬೋದು. 3rd ಐ ಅದರದ್ದು ಲಿಂಕ್ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ತಿಳಿಸಿರ್ತೀನಿ ಅಥವಾ ಕಮೆಂಟ್ನಲ್ಲಿ ತಿಳಿಸ್ತೀನಿ. ಅಲ್ಲಿ ಹೋಗಿ ನೀವು ಬೇಕಾದರೆ ದೂರನ್ನು ಕೊಡ್ಬೋದು. ಯಾರಿಗೋ ನಿಲ್ಲಿಸ್ಬಿಟ್ಟು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ, ಯಾರ ಹತ್ರನೋ ಜಗಳ ಮಾಡೋ ಅವಶ್ಯಕತೆ ಇಲ್ಲ, ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ BP ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಸಮಾಜ ಸೇವೆ ಮಾಡಬೇಕಾ, ಸರಿಯಾದ ಕಾನೂನಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಿ, ಅಲ್ಲಿಂದ ಸ್ವಲ್ಪ ಉಪಯೋಗ ಆಗ್ಬೋದು. ನಮ್ಮ ಕೈಲಿರೋದು ಅಷ್ಟೇ ರೀ. ನೀವೇನಾದರೂ ನಾನು ದೇಶ ಉದ್ಧಾರ ಮಾಡ್ತೀನಿ, ನಾನು ನಿಲ್ಲಿಸಿ ಇವನಿಗೆ ಬುದ್ಧಿ ಹೇಳ್ತೀನಿ ಅಂತ ಹೋದರೆ ರೋಡ್ ರೇಜ್ಗಳು, ಗಲಾಟೆಗಳು ಮಿಕ್ಕಿದ್ದು ಎಲ್ಲ ಹಾಗೇ ಆಗುತ್ತೆ. ಆಮೇಲೆ ನನ್ನ ಜೀವನದಲ್ಲಿ ಬಹಳ ನನಗೆ ಉಪಯೋಗ ಬಂದಿದ್ದು, ಚಿಕ್ಕ ವಯಸ್ಸಿನಲ್ಲಿ ನಮಗೂ ಅದಿರುತ್ತೆ ರೀ ಹುರುಪು, ಆ ಬಿಸಿ ರಕ್ತ ಅನ್ನೋದಿರುತ್ತೆ. ಯಾರಾದರೂ ಬಂದರೆ ಬೈಯೋದು, ಅಥವಾ ಯಾರು ಬಂದರೆ ಏಯ್ ಬುದ್ಧಿ ಇಲ್ವಾ ನಿನಗೆ ಅನ್ನೋದು, ಇದೆಲ್ಲ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಅನುಭವಿಸಿರ್ತಾರೆ. ಆದರೆ ನನ್ನ ಜೀವನದಲ್ಲಿ ಯಾವಾಗ ನನಗೆ ಇದು ಅರಿವಿಗೆ ಬಂತಲ್ಲ, ಈ ಒಂದು ಅಂಶ ನನ್ನನ್ನು ಸನ್ಯಾಸಿಯಷ್ಟೇ ಆರಾಮಾಗಿ ಇಡೋಕ್ಕೆ ಶುರು ಮಾಡ್ತು ಗಾಡಿಗಳಲ್ಲಿ. ಅದೇನಪ್ಪ ಅಂತಂದರೆ ಗುರಾಯಿಸೋದನ್ನು ಬಿಟ್ಬಿಡಬೇಕು. ಐ ಕಾಂಟ್ಯಾಕ್ಟ್ ಅಂತ ಕರಿತೀವಲ್ಲ, ಯಾರೋ ಒಬ್ಬ ಹಿಂಗೆ ತಪ್ಪು ಮಾಡ್ಕೊಂಡು ಬರ್ತಾ ಇರ್ತಾನೆ, ನಾವು ಅವನನ್ನೇ ಹಿಂಗೆ ಅವನು ಹೋಗೋ ತನಕ ನೋಡ್ತೀವಿ. ಇದೇ ಪ್ರಚೋದನೆಗೆ ಈಡು ಮಾಡಿಕೊಡೋದು. ಈಗಾಗಲೇ ಜನಗಳು ಅವರವರ ಏನು ಪರಿಸ್ಥಿತಿ ಇರುತ್ತೋ ಅಥವಾ ಅವ್ರವ್ರದ್ದು ಏನೇನು ಕಾರಣಾಂತರಗಳಿಂದ ಎಲ್ಲರೂ ಒಂಥರ ಫ್ರಸ್ಟ್ರೇಟೆಡ್ ಆತ್ಮಗಳಾಗ್ಬಿಟ್ಟಿರ್ತಾರೆ ಟ್ರಾಫಿಕ್ನಲ್ಲಿ. ಅದರ ಮಧ್ಯೆ ನೀವು ಯಾವಾಗ ಐ ಕಾಂಟ್ಯಾಕ್ಟ್, ಬರೀ ಮನುಷ್ಯರಿಗೆ ಅಂತಲ್ಲ ರೀ, ಪ್ರಾಣಿಗಳಲ್ಲೂ ಇದಿದೆ. ಐ ಕಾಂಟ್ಯಾಕ್ಟೇ ಫಸ್ಟ್ ಶುರು ಮಾಡೋದು ಗದ್ದಲಗಳನ್ನು. ಹಾಗಾಗಿ ಈ ಗುರಾಯಿಸೋದನ್ನು ಬಿಟ್ಬಿಡಿ. ಇದು ನನಗೆ ಬಹಳ ಸಹಾಯ ಮಾಡಿದೆ ರೀ ಜೀವನದಲ್ಲಿ. ನಿಜವಾಗ್ಲೂ ನೀವು ನಂಬೋದಿಲ್ಲ, ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಇದನ್ನು ಕಲ್ತ್ಕೊಂಡ ಮೇಲೆ. ಯಾರಾದರೂ ಬಂದು ಏನಾರು ಮಾಡಿದ್ನ ನಾನು ಅವ್ರ ಕಡೆ ತಿರುಗಿಸೈತ ನೋಡೋದಿಲ್ಲ, ಗಮನ ಕೊಡಲೇಬೇಡಿ. ಅವಾಗ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಇದು ನೆನಪಿಟ್ಕೊಳ್ಳಿ, ಅಭ್ಯಾಸ ಮಾಡಿ ನೋಡಿ, ನಿಮಗೆ ಆಶ್ಚರ್ಯ ಆಗುತ್ತೆ, ಹೌದಲ್ಲಪ್ಪ ನನ್ನ ಜೀವನ ಎಷ್ಟು ನೆಮ್ಮದಿ ಆಗೋಯ್ತು ಅಂತ. ಇನ್ನೊಂದು ಬಹಳ ಮುಖ್ಯವಾದದ್ದು ಅಂತಂದರೆ ನಾವು ನೆಟ್ಟಗಿರೋದು ಕಲಿಬೇಕ್ರಿ.
ಭಾಳಷ್ಟು ಸಲ ನಾವು ಅಂದ್ಕೊಂಡಿರ್ತೀವಿ ನಾವು ಪರ್ಫೆಕ್ಟ್ ಅಂತ, ನಾನು ಎಲ್ಲದನ್ನು ಫಾಲೋ ಮಾಡ್ತೀನಿ. ಆದರೆ ನಮಗೆ ಗೊತ್ತಿರುತ್ತೆ ನಾವು ಎಲ್ಲಿ ಫಾಲೋ ಮಾಡಿದ್ದೀವಿ, ಎಲ್ಲಿ ಫಾಲೋ ಮಾಡಿಲ್ಲ, ನಮ್ಮಲ್ಲಿ ಏನು ತಪ್ಪುಗಳಿದೆ. ಅರ್ಜೆಂಟಾಗಿದ್ದೀವಿ ಅನ್ನೋದು ಕಾರಣ ಅಲ್ಲ ರೀ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ್ಯಂಬುಲೆನ್ಸಿಗೆ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಇನ್ನೂ 4 ಜನದ ಮೇಲೆ ಹತ್ಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಹಾಗೆ ಅರ್ಜೆಂಟ್ ಅನ್ನೋದು ಕಾರಣ ಆಗಬಾರ್ದು ಟ್ರಾಫಿಕ್ ವಯಲೇಷನ್ ಮಾಡೋದಕ್ಕೆ. ಮೊಟ್ಟ ಮೊದಲನೇದಾಗಿ ನಾವು ಸ್ಪೀಡ್ ಲಿಮಿಟಲ್ಲಿ ಹೋಗ್ತಾ ಇದ್ದೀವ ನೋಡ್ಕೊಳ್ಳಿ. ಈ ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಏನು ರಸ್ತೆ ರಂಪಾಟ ಇರುತ್ತೆ ಆ ಪರಿಸ್ಥಿತಿನೇ ಬರ್ದಲೇ ಇರೋ ಥರ ನೋಡ್ಕೊ. ನಮ್ಮ ಸ್ಪೀಡ್ ಲಿಮಿಟಲ್ಲಿ ನಾವು ಓಡಿಸೋಣ. ಜಾಸ್ತಿ ಸ್ಪೀಡ್ ಲಿಮಿಟಲ್ಲಿ ಹೋದರೆ ತಾನೇ ಓವರ್ಟೇಕ್ ಮಾಡೋದಾಗಲಿ, ಏನೋ ಒಂದು ಯಾರಿಗೋ ತೊಂದರೆ ಆಗೋದಾಗಲಿ, ಯಾರಿಗೋ ಗಾಬರಿ ಆಗೋದಾಗಲಿ, ಅಥವಾ ಅವ್ರಿಗೆ ಅನ್ನಿಸ್ಬೋದು ನಾವು ಸರಿ ಓಡಿಸ್ತಿಲ್ಲ ಅಂತ. ಅಲ್ಲಿಂದ ಈ ರಂಪಾಟ ಶುರು ಆಗುತ್ತಲ್ವ. ಹಾಗಾಗಿ ಸ್ಪೀಡ್ ಲಿಮಿಟ್ ಯಾವಾಗಲೂ ಫಾಲೋ ಮಾಡಿ. ಆಮೇಲೆ ಸೇಫ್ ಫಾಲೋಯಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಒಂದು ಎದುರುಗಡೆ ಒಂದು ಗಾಡಿ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ನಮ್ಮ ಬ್ರೇಕಿಂಗ್ ಡಿಸ್ಟೆನ್ಸ್ ಎಷ್ಟಿದೆ, ನಮಗೆ ಬ್ರೇಕ್ ಹಾಕಿದರೆ ನಿಲ್ಲಿಸೋದಕ್ಕೆ ಎಷ್ಟು ದೂರ ಬೇಕು. ಪ್ರತಿಯೊಂದು ಗಾಡಿಗೂ ಒಂದು ಬ್ರೇಕಿಂಗ್ ಡಿಸ್ಟೆನ್ಸ್ ಅಂತ ಇರುತ್ತೆ. ನಿಮ್ಮ ಓಡಿಸುವ ಗಾಡಿಯ ಬ್ರೇಕಿಂಗ್ ಡಿಸ್ಟೆನ್ಸ್ ಗೊತ್ತಿರಬೇಕು. ಇದೊಂದು ಗೊತ್ತಿದ್ರೆ ನಿಮಗೆ ಎಷ್ಟೋ ಆಕ್ಸಿಡೆಂಟ್ಗಳು, ಭಾಳಷ್ಟು ಈ ಥರದ ಅವಘಡಗಳನ್ನು ನೀವು ತಪ್ಪಿಸ್ಕೋಬೋದು. ಬ್ರೇಕಿಂಗ್ ಡಿಸ್ಟೆನ್ಸ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ನಿಮಗೆ ಅರ್ಥ ಆಗಬೇಕದು. ನನ್ನ ಗಾಡಿನ ಇಷ್ಟು ಸ್ಪೀಡಲ್ಲಿ ನಾನು ಹೋಗ್ತಾಯಿದ್ರೆ ತಕ್ಷಣ ಏನಾದರೂ ಅಡ್ಡ ಬಂತಂದರೆ ನಿಲ್ಲಿಸೋದಕ್ಕೆ ಎಷ್ಟು ಡಿಸ್ಟೆನ್ಸ್ ಬೇಕು, ಎಷ್ಟು ದೂರ ಹೋಗಿ ನಿಲ್ಲುತ್ತೆ ನನ್ನ ಗಾಡಿ ಅನ್ನೋದು ಗೊತ್ತಿರಬೇಕು. ಆ ಬ್ರೇಕಿಂಗ್ ಡಿಸ್ಟೆನ್ಸ್ ಇರ್ತಲ್ಲ. ಈಗ ನೀವು 120ರಲ್ಲಿ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. 120ರಲ್ಲಿ ಬ್ರೇಕ್ ಹೊಡೆದ್ರೆ ನಿಲ್ಲೋದಕ್ಕೆ ಎಷ್ಟು ದೂರ ಬೇಕು, ಅಷ್ಟು ದೂರದಲ್ಲಿ ನಿಮ್ಮ ಎದುರಿನ ಗಾಡಿ ಇರಬೇಕು. ಅದಕ್ಕೆ ಬ್ರೇಕಿಂಗ್ ಡಿಸ್ಟೆನ್ಸ್ ಅಂತ. ನೀವು 80ರಲ್ಲಿ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. 80ರಲ್ಲಿ ಹೋಗ್ತಿದ್ರೆ ಸಡನ್ನಾಗಿ ಆ ಎದುರುಗಡೆ ಗಾಡಿ ನಿಂತ್ಕೋತು ಅಥವಾ ಬ್ರೇಕ್ ಹಾಕಿದ್ರು ಅಂತಂದರೆ ನೀವು ಬ್ರೇಕ್ ಹಾಕಿದರೆ ಹೋಗಿ ನಿಲ್ಲುತ್ತೆ ಆ ಗಾಡಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದು ಬ್ರೇಕಿಂಗ್ ಡಿಸ್ಟೆನ್ಸ್. ನೀವಷ್ಟು ಹೋದರೆ ನಿಲ್ಲಲ್ಲ, ಹೋಗಿ ಗುದ್ದುತ್ತೀರಾ ಅನ್ನಂಗಿದ್ರೆ ಅಷ್ಟು ಹತ್ತಿರದಲ್ಲಿ ಹೋಗಬಾರ್ದು. ಅದಕ್ಕೆ ಸೇಫ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಹಿಂದ್ಗಡೆಯಿಂದ ಬರ್ತಾ ಇದ್ದೀರಾ ಈ ಥರದ್ದು ನೋಡಿಕೊಂಡ್ರೆ ಎಷ್ಟೋ ಹೋಗಿ ಮುಂದೆ ಹೋಗಿ ಟಚ್ ಆಗೋದು, ಅಲ್ಲಿಂದ ಗಲಾಟೆ ಶುರು ಆಗೋದು, ಅದೆಲ್ಲ ನಾವು ತಪ್ಪಿಸ್ಕೋಬೋದು. ಮೂರನೇದು ಹೈ ಬೀಮ್. ಎಷ್ಟೋ ಸಲ ನಮಗೆ ಗೊತ್ತಿಲ್ಲದಲ್ಲೇ ಹೈ ಬೀಮ್ ಆನ್ ಆಗಿಬಿಟ್ಟಿರುತ್ತೆ. ಇದರಿಂದ ಎಷ್ಟೋ ಅವಘಡಗಳಾಗೋಗುತ್ತೆ ಅಥವಾ ಎಷ್ಟೋ ಗಲಾಟೆ ಗದ್ದಲೆಗಳು ಶುರು ಆಗೋದು. ಎದುರಿಗೆ ಬರೋದು ಏನು ಕಾಣಿಸೋದಿಲ್ಲ ರೀ. ಯಾವತ್ತೂ ನಗರಗಳಲ್ಲಿ ಅಥವಾ ಸಿಟಿ ಲಿಮಿಟ್ಸಲ್ಲಿ ಹೈ ಬೀಮ್ನ ಯೂಸ್ ಮಾಡಲೇಬಾರ್ದು. ಯಾವತ್ತೂ ಲೋ ಬೀಮಲ್ಲೇ ಓಡಿಸ್ಬೇಕು ಗಾಡಿನ. ಹೈವೇ ಇದ್ದು ಎದುರಿಗೆ ರಸ್ತೆ ಪೂರ್ತಿ ಖಾಲಿ ಇದೆ, ಏನು ಕಾಣಿಸ್ತಾ ಇಲ್ಲ, ದೂರದಲ್ಲಿ ಕತ್ಲೆ ಇದೆ ಅನ್ನೋ ಸಮಯದಲ್ಲಿ ಮಾತ್ರ ಹೈ ಬೀಮ್ ಯೂಸ್ ಮಾಡಬೇಕು. ಎದುರುಗಡೆ ಯಾವುದೇ ವೆಹಿಕಲ್ ಬರ್ತಾ ಇರಲಿ, ಜನ ಬರ್ತಾ ಇರಲಿ, ಹೈ ಬೀಮನ್ನು ತೆಗೆದು ಲೋ ಬೀಮ್ ಮಾಡಬೇಕಾಗತ್ತೆ, ಲೈಟನ್ನು ಕೆಳಗಡೆ ಮಾಡಬೇಕಾಗತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಫೋನನ್ನು ಬಳಸಿಕೊಂಡು ಗಾಡಿಯನ್ನು ಓಡಿಸ್ಬೇಡಿ. ಒಂದು ಕ್ಷಣಕ್ಕಾಗಿರಲಿ ಅಥವಾ ನಿಮ್ಮದು ಏನೇ ಕಾರಣ ಇರಲಿ, ಗಾಡಿಯನ್ನು ನಿಲ್ಲಿಸಿಯೇ ಫೋನ್ದು ಏನೇ ಅರ್ಜೆಂಟ್ ಇರಲಿ, ಏನೇ ಇರಲಿ, ಫೋನ್ ಅಟೆಂಡ್ ಮಾಡೋದಿದ್ರೆ ಗಾಡಿ ನಿಲ್ಲಿಸ್ಬಿಟ್ಟೇ ಮಾಡಬೇಕು. ಇದನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿಲ್ಲ ಅಂತಂದರೆ ಒಂದಲ್ಲ ಒಂದು ದಿನ ಕಾದಿದೆ ರೀ. ಈವನ್ ಒಂದು ಮೆಸೇಜ್ ನೋಡಲಿಕ್ಕೂ ಫೋನನ್ನು ಬಳಸಬಾರ್ದು. ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರು, ನೋಟಿಫಿಕೇಷನ್ಸ್ನ ಜನರಲಿ ಡ್ರೈವಿಂಗ್ ಮೋಡ್ ಅಂತ ಈಗ ಎಷ್ಟೊಂದು ಫೋನ್ಗಳಲ್ಲಿ ಬಂದಿದೆ. ಡ್ರೈವಿಂಗ್ ಮೋಡ್ ಆನ್ ಮಾಡಿ ಇಟ್ಕೊಳ್ಳಿ, ಅವಾಗ ನೋಟಿಫಿಕೇಷನ್ಸ್ ಬರೋದಿಲ್ಲ. ಏನೋ ಟಿಂಗ್ ಅಂತ ಮೆಸೇಜ್ ಬಂದು ಜಸ್ಟ್ ಹಿಂಗೆ ತಿರುಗಿ ನೋಡಿದರೆ 5 ಸೆಕೆಂಡಲ್ಲಿ ಏನು ಬೇಕಾದ್ರೂ ಆಗ್ಬೋದು ರೀ. ಈ ಥರದ ನಮ್ಮ ಸೇಫ್ಟಿ ಪ್ರೊಸೀಜರ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡಿದರೆ ಎಷ್ಟೋ ಆಗುವಂಥ ಈ ಥರ ರೋಡ್ ರೇಜಸ್ನ ನಾವು ತಡೆ ಹಿಡಿಬೋದು. ಆಮೇಲೆ ಇನ್ನೊಂದು, ಯಾವತ್ತಿಗೂ ಅಕಸ್ಮಾತ್ ಏನಾದರೂ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದರೆ ಸ್ಟೇರಿಂಗನ್ನು ಮುಟ್ಟಬೇಡಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಎಷ್ಟು ಜನ ಫಾಲೋ ಮಾಡ್ತಾರೆ ಅದು ನಿಮ್ಮದನ್ನು ನೀವು ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದಾಗ ಸ್ಟೇರಿಂಗನ್ನು ಮುಟ್ಟಲಿಕ್ಕೆ ಹೋಗಬೇಡಿ. ಈ ಥರ ಪ್ರತಿ ಸಲ ಲೇನ್ ಚೇಂಜ್ ಮಾಡಬೇಕಾದ್ರೆ ಅಥವಾ ಟರ್ನ್ ಮಾಡಬೇಕಾದ್ರೆ ಇಂಡಿಕೇಟರನ್ನು ಬಳಸಿ, ಮರೆಯದೇ ಬಳಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ನಿಮ್ಮ ಸೆಕೆಂಡ್ ನೇಚರ್ ಅಂತೀವಲ್ಲ, ಮಜಲ್ ಮೆಮೊರಿ ಅಂತ. ನೀವು ಡ್ರೈವ್ ಮಾಡಬೇಕಾದ್ರೆ ಅದನ್ನು ಪ್ರತಿ ಸಲ ನೆನಪಿಸ್ಕೊಂಡು ಮಾಡಲೇಬೇಕು, ಕಂಪಲ್ಸರಿ. ಹಿಂದ್ಗಡೆ ಜನ ಬರ್ತಾ ಇರಲಿ, ಬರ್ದಲ್ಲೇ ಇರಲಿ, ಏನು ಬೇಕಾರಾಗಿರಲಿ, ಟರ್ನ್ ಮಾಡಬೇಕಂದ್ರೆ ಇಂಡಿಕೇಟರ್ ಹಾಕಲೇಬೇಕು ಅನ್ನುವಂಥದ್ದು ನಿಮ್ಮ ಮಜಲ್ ಮೆಮೊರಿ ಆಗೋಗಬೇಕು. ಇದು ನೀವು ಫಾಲೋ ಮಾಡಿದರೆ ಅವಾಗ ಜನ ಇದ್ದಾಗಲೂ ಇಲ್ದಲೇ ಇದ್ದಾಗಲೂ ಯಾವಾಗ ಬೇಕಾದ್ರೂ ಅದನ್ನೇ ಫಾಲೋ ಮಾಡ್ತೀವಿ. ಇನ್ನೊಂದು, ತಾಳ್ಮೆಯಿಂದ ಕಾಯೋದು ಕಲ್ತ್ಕೋಬೇಕ್ರಿ. ಏನಂದರೆ ನಮಗೆ ಜೀವನದಲ್ಲಿ ಅವಸರ ಅನ್ನೋದು ಇರುತ್ತಲ್ಲ, ಎಲ್ಲದಕ್ಕೂ ಅವಸರ. ನಾನು ಅರ್ಜೆಂಟ್ ಹೋಗಬೇಕು, ನಾನು ಫಸ್ಟು, ನುಗ್ತಾ ಇರ್ತೀವಿ. ಆದಷ್ಟು ಸ್ವಲ್ಪ ಸಮಾಧಾನ ಕಲ್ತ್ಕೊಂಡು ಒಂಚೂರು ಕಾಯೋದನ್ನು ಅಭ್ಯಾಸ ಮಾಡ್ಕೊಂಬಿಟ್ರೆ ಜೀವನ ಎಷ್ಟು ಸಮಾಧಾನವಾಗಿರುತ್ತೆ ಗೊತ್ತಾ. ಈಗ ನಡ್ಕೊಂಡು ಹೋಗ್ತಿರ್ತಾರೆ, ಅವ್ರಿಗೆ ಮೊದಲು ಆದ್ಯತೆ ಕೊಡೋದು ಕಲ್ತ್ಕೋಬೇಕು. ಅಥವಾ ಸೈಕಲ್ ಹೋಗ್ತಾ ಇರುತ್ತೆ, ಅವ್ರಿಗೆ ಸ್ವಲ್ಪ ಆದ್ಯತೆ ಕೊಡೋದು ಕಲ್ತ್ಕೊ. ಹಿಂದ್ಗಡೆ ಯಾರೋ ಸೈಕಲ್ ಅವ್ರು ಒಂಚೂರು ಅಡ್ಡ ಬಂತಂದರೆ ಹಾರನ್ನು ಹೆಂಗೆ ಹೊಡಿತೀವಿ ಅಂತ ಕಿವಿ ಕಿತ್ತೋ ಥರ ಹಾರನ್ನು ಹೊಡಿತೀವಿ. ಆಮೇಲೆ ಇನ್ನೊಂದು ವಿಷಯ ಬಂತು, ಹಾಗಾಗಿ ಹೇಳ್ತೀನಿ,
ಹಾರನ್ ಹೊಡೆಯೋದಕ್ಕೂ ಹಾರನ್ನಿಗೂ ಒಂದು ಭಾಷೆ ಇದೆ. ಪಾಂಪ್ ಅಂತ ಹೊಡೆದ್ರೆ ಯಾರು ಮುಂದ್ಗಡೆ ಇರ್ತಾರೆ ಅವ್ರಿಗೆ ಗಮನಕ್ಕೆ ಬರಲಿ ಅನ್ನೋದಕ್ಕೋಸ್ಕರ ಹಾರನ್ ಹೊಡೆಯೋದು. ಪ್ಯಾಂಪ್ ಪ್ಯಾಂಪ್ ಒಂದು ಸಲ ಕೇಳಿಸಿಲ್ಲ, ಪ್ಯಾ ಪ್ಯಾಂಪ್ ಎರಡನೇ ಸಲ ಹಾರನ್ ಹೊಡಿತೀವಿ. ಅದು ಗಮನ ಸೆಳೆಯೋದಕ್ಕೋಸ್ಕರ ಹೊಡೆಯುವಂಥ ಹಾರನ್. ಅದು ಬಿಟ್ಬಿಟ್ಟು ಈಗಿನ ಕಾಲದಲ್ಲಿ ಹಾರನ್ನಿಗೆ ಒಂದು ಭಾಷೆ ಇದೆ, ಅಂತ ಹಾರನ್ ಹೊಡಿತೀವಿ. ಅದನ್ನು ಕೇಳಿಸ್ಕೊಂಡವ್ರಿಗೆ ಗೊತ್ತಾಗತ್ತಾ ಹಿಂದ್ಗಡೆ ಮನುಷ್ಯ ಟೆನ್ಷನ್ ಆಗಿದ್ದಾನೆ. ನಿಮ್ಮ ಸುತ್ತಮುತ್ತ ಅಬ್ಸರ್ವ್ ಮಾಡಿರ್ತೀರ ನೀವು. ಹಾರನ್ನಿಗೂ ಒಂದು ಭಾಷೆ ಇದೆ ಅಲ್ವಾ, ಏನಂತೀರ? ಹಾಗೆ ಸ್ವಲ್ಪ ನಿಧಾನಕ್ಕೆ ನಡೆಯುವಂಥವರಿಗೆ ಅಥವಾ ಯಾರೋ ಒಬ್ಬರು ಹಿರಿಯ ನಾಗರಿಕರು ಹೋಗ್ತಿರ್ತಾರೆ, ಸ್ವಲ್ಪ ಸಮಾಧಾನ, ಏನು ಮಾಡೋಕ್ಕಾಗಲ್ಲ, 1 ನಿಮಿಷ 2 ನಿಮಿಷ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅಥವಾ ಅವರೇ ತಪ್ಪಾಗಿ ಏನೋ ರೋಡಿಗೆ ಅಡ್ಡ ಬರ್ತಾ ಇರ್ಬೋದು, ಪ್ಯಾಮ್ ಅಂತ ಒಂದು ಹಾರನ್ ನೋಡಿದ್ರೆ ಸಾಕು, ಅವರಿಗೆ ಗಮನಕ್ಕೆ ಬರುತ್ತೆ, ಓ ಹಿಂದ್ಗಡೆ ಗಾಡಿ ಇದೆ ಅಂತ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅವರಿಗೆ ಇಷ್ಟು ತಲೆನಲ್ಲಿ ಬುದ್ಧಿ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹಂಗೆ ನಡೆಯೋದಿಲ್ಲ. ಅದನ್ನೇ ಹೇಳಿದ್ದು, ಸನ್ಯಾಸ ತಗೊಂಡ್ಬಿಡ್ಬೇಕು ಅಂತ. ನೆನಪಿರಲಿ ರೀ, ಇದಿಷ್ಟನ್ನು ನಾವು ಪಾಲಿಸ್ಕೊತಾ ಬಂದರೆ ಇಷ್ಟೊತ್ತು ಹೇಳಿದ್ದ ಅಂಶಗಳನ್ನು ರಸ್ತೆ ರಂಪಾಟ ಆಗದೇ ಇರೋದಕ್ಕೆ ಸಾಧ್ಯತೆ ಇರುತ್ತೆ. ನಾವು ಈ ರಸ್ತೆ ರಂಪಾಟಗಳು ಇವೆಲ್ಲ ಆ ಒಂದು ಪರಿಸ್ಥಿತಿಗೆ ತಲುಪದೇ ಇದ್ದರೆ ಒಳ್ಳೆಯದಲ್ವ? ಹೇಳ್ತಾರಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಹಾಗಾಗಿ ಅದರ ಬಗ್ಗೆ ಗಮನ ಕೊಡೋಣ. ಇನ್ನೊಂದು 2ನೇ ಭಾಗ, ಈಗ ಅಕಸ್ಮಾತ್ ವಿಧಿಯಪ್ಪ ಗ್ರಹಚಾರ, ನಾವೇನು ಮಾಡೋದಕ್ಕಾಗೋದಿಲ್ಲ, ನಾವೆಲ್ಲ ಸರಿ ಇದ್ದು ಎಲ್ಲ ಮಾಡಿದ್ರೂ ಕೆಲವೊಂದು ಸಲ ಅಪಘಾತದ ಥರ ನಡೆದೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಈಗ ಆ ಪರಿಸ್ಥಿತಿ ಬಂದ್ಬಿಡ್ತು, ನಾವೇ ಹೋಗಿ ಗುದ್ದಿದ್ದೀವಿ ಅಥವಾ ನಮಗೆ ಬೇರೆಯವ್ರು ಬಂದು ಯಾರೋ ಒಂದು ಗುದ್ದಿದ್ರು ಅಂತ ಇಟ್ಕೊಳ್ಳಿ. ಅಂಥ ಸಮಯದಲ್ಲಿ ಏನು ಮಾಡಬೇಕು? ಮೊದಲು ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ಥರ ಸಮಯದಲ್ಲಿ ಆ ಥರ ಏನಾದರೂ ಒಂದು ಅವಘಡ ನಡೆದುಬಿಡ್ತು ಅಂತಂದರೆ ಗಾಬರಿ ಬಿದ್ದುಬಿಡೋದು ಬಹಳ ಸುಲಭ, ಬಹಳ ಬೇಗ ಗಾಬರಿ ಆಗಿಬಿಡ್ತೀವಿ. ಆಮೇಲೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನೇ ತೋಚೋದಿಲ್ಲ. ಆದರೆ ಅಂಥ ಪರಿಸ್ಥಿತಿನಲ್ಲಿ ನಾವು ಮೊದಲು ಮಾಡಬೇಕಾಗಿರೋದು ಶಾಂತವಾಗಿರೋದನ್ನು ಕಲ್ತ್ಕೋಬೇಕು. ಒಂದು ದೀರ್ಘ ಉಸಿರನ್ನು ತೊಗೊಂಬಿಟ್ಟು ಸುತ್ತಲೂ ಏನಿದೆ ಪರಿಸ್ಥಿತಿ, ಆ ಪರಿಸ್ಥಿತಿಯನ್ನು ನಾವು ಎಷ್ಟು ಬೇಗ ಅರ್ಥ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಆ ಕ್ಷಣಾರ್ಧದಲ್ಲಿ ನಾವು ಏನೇನು ಕೆಲಸಗಳನ್ನು ಮಾಡ್ತೀವಿ, ಏನೇನು ನಿರ್ಧಾರಗಳು ತಗೋತೀವಿ, ಆ ಸಮಯ ಪ್ರಜ್ಞೆ ಅನ್ನೋದು ಏನಿರುತ್ತೆ ಅದು ಆ ಮುಂದಿನ ಘಟನೆಗಳು ಏನು ನಡೆಯುತ್ತೆ ಅನ್ನೋದನ್ನು ನಿರ್ಧರಿಸುತ್ತೆ. ಹಾಗಾಗಿ ಮೊದಲು ಸಮಾಧಾನ ಮಾಡಿಕೊಂಡು ಏನು ನಡೆದಿದೆ ಆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಮೊದಲು ಅಲ್ಲಿರೋ ಪರಿಸ್ಥಿತಿಯನ್ನು ಒಂದು ಅಳತೆ ಮಾಡಿ ನೋಡಿ, ಹೇಗಿದೆ ಪರಿಸ್ಥಿತಿ. ಒಂದು ಸುತ್ತಮುತ್ತ ಒಂದು ನೋಡಿಬಿಟ್ಟು ಗಮನ ನೀಡಿ ಅದನ್ನೊಂದು ಸ್ವಲ್ಪ ಆಲಿಸ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿ ಏನಿದೆ, ಏನಾದರೂ ಗಲಾಟೆ ಆಗೋ ಪರಿಸ್ಥಿತಿ ಇದೆಯಾ, ಯಾರಾದರೂ ನಮ್ಮ ಮೇಲೆ ಏನಾದರೂ ದಾಳಿ ಮಾಡೋವಂಥ ಸಾಧ್ಯತೆ ಇದೆಯಾ. ಈಗ ನಾವು ರೀಸೆಂಟಾಗಿ ನೋಡಿದಂಥ ಒಂದು ಇನ್ಸಿಡೆಂಟಲ್ಲಿ ಯಾವ ರೀತಿ ಗಲಾಟೆ ಆಗೋಯ್ತು, ಅದನ್ನು ಅರಿತುಕೊಂಡು ಆ ಕ್ಷಣಾರ್ಧದಲ್ಲಿ ಆ ನಿರ್ಧಾರ ಮಾಡಿದರೆ, ಮೊದಲು ಯಾವುದೇ ಕಾರಣಕ್ಕೂ ವಿಂಡೋನ ಅನ್ಲಾಕ್ ಮಾಡೋದಾಗಲಿ, ಡೋರ್ನ ತೆಗೆದುಬಿಡೋದಾಗಲಿ, ಇಳಿಯೋದಾಗಲಿ ಮಾಡಬಾರ್ದು. ಮೊದಲು ಪರಿಸ್ಥಿತಿಯನ್ನು ಏನಾಗಿದೆ ಅಂತ ಒಂದು ಅನಲೈಸ್ ಮಾಡ್ಕೊಳ್ಳಿ. ಆ ಒಂದು ಪರಿಸ್ಥಿತಿಯ ಅರಿವು ಆದ ಮೇಲೆ ಜೊತೆಯಲ್ಲಿದ್ದವರಿಗೆ ಮೊದಲು ಎಮರ್ಜೆನ್ಸಿಗೆ ಕಾಲ್ ಮಾಡೋದಕ್ಕೆ ಹೇಳಿ. ಅಕಸ್ಮಾತ್ ನಿಮ್ಮ ಗಾಡಿ ಇನ್ನೂ ಓಡುವ ಪರಿಸ್ಥಿತಿನಲ್ಲಿದ್ದು ನೀವೇನಾರೋ ಬಹಳ ನಿರ್ಜನವಾದ ಪ್ರದೇಶದಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಗಾಡಿಯನ್ನು ನಿಲ್ಲಿಸಬೇಡಿ. ಅವ್ರಿಗೆ ಹೇಳಿ ಸ್ವಲ್ಪ ಮುಂದೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಆದಷ್ಟು ಮುಂದೆ ಹೋಗಿ, ಜನಗಳು ಇರುವ ಹತ್ರ, ಜನಗಳು ಎಲ್ಲಿರ್ತಾರೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿರುತ್ತೆ ಅಲ್ಲಿಗೆ ತಗೊಂಡೋಗಿ ಗಾಡಿಯನ್ನು ನಿಲ್ಲಿಸಿ ಆಮೇಲೆ ಅದೇನಿದೆ ಪಂಚಾಯಿತಿ ಶುರು ಮಾಡ್ಬೋದು. ಇದು ಒಂದು ದಾರಿ. ಅಥವಾ 2ನೇ ದಾರಿ, ನೀವು ಅಲ್ಲಿ ನೋಡಿದಾಗ ಏನು ಅಪಾಯ ಕಾಣ್ತಿಲ್ಲ ಅಂತ ಅನಿಸಿದರೆ ಆಗಲೂ ಕಿಟಿಕಿಯನ್ನು ತೆಗೆಯೋದು ನಿರ್ಜನ ಪ್ರದೇಶದಲ್ಲಿ ಒಳಿತಲ್ಲ. ಅವರಿಗೂ ತೋರಿಸಿ ಫೋನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 112 ನಂಬರ್, ನಮ್ಮ ಕರ್ನಾಟಕದ್ದು ಯಾವುದೇ ನಿಮ್ಮ ತುರ್ತು ಸೇವೆಗಳಿಗೆ 112ಗೆ ಫೋನ್ ಮಾಡಿ ನಿಮಗೆ ಇರುವಂಥ ಜಾಗಕ್ಕೆಲ್ಲ ತಿಳಿಸಿ. ಅಷ್ಟರೊಳಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿರುವ ಪರಿಸ್ಥಿತಿ ಅಪಾಯಕ್ಕೆ ತಿರುಗುತ್ತಾ ತಿರುಗೋದಿಲ್ವಾ, ಮನುಷ್ಯ ಪರವಾಗಿಲ್ವಾ ಇಲ್ಲ. ಅಕಸ್ಮಾತ್ ನೀವು ಅಲ್ಲಿ ಘಟನೆ ಆಗ್ತಿದ್ದಂಗೆ ಅಪಾಯದ ಪರಿಸ್ಥಿತಿ ಅಂತ ಗೊತ್ತಾಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ಗಾಡಿನ ನಿಲ್ಸಕ್ಕೆ ಹೋಗ್ಬೇಡಿ. ನಿಮ್ಮ ಜೀವಕ್ಕೆ ಅಪಾಯ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಯಾಕೆಂದರೆ ಯಾರು ಹೇಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಮೊದಲು ಅಲ್ಲಿಂದ ಗಾಡಿ ಎತ್ತಿ ಅಲ್ಲಿಂದ ಸೀದಾ ಹೊರಟುಬಿಟ್ಟು ನಿಮಗೆ ಎಲ್ಲಿ ಸುರಕ್ಷತೆಯ ಜಾಗ ಸಿಗುತ್ತೆ, ಪೊಲೀಸ್ ಠಾಣೆ ಇರ್ಬೋದು ಅಥವಾ ಜನ ಇರೋ ಜಾಗ ಇರ್ಬೋದು, ಅಲ್ಲಿ ತನಕನೂ ಗಾಡಿನ ನಿಲ್ಲಿಸಬೇಡಿ. ಆ ಥರ ಏನಾದರೂ ಭೀಕರವಾದ ಅಪಾಯ ಆಗ್ಬೋದು ಅನ್ನೋ ಪರಿಸ್ಥಿತಿ ಇದ್ದರೆ ಯಾವುದೇ ಕಾರಣಕ್ಕೂ ಗಾಡಿಯಿಂದ ಕೆಳಗಡೆ ಇಳಿಬೇಡಿ. ಆಮೇಲೆ
ಆ ಪೂರ್ತಿ ಏನು ಅಲ್ಲಿ ನಡೆಯಬಹುದು, ಅಲ್ಲಿ ತನಕ ಏನು ನಡೆಯುತ್ತೆ, ಯಾರಾದರೂ ಒಬ್ಬರಿಗೆ ದಾಖಲೆ ಮಾಡೋದಕ್ಕೆ ಹೇಳಿ. ಒಂದು ವಿಡಿಯೋನೋ ಫೋಟೋನೋ, ವಿಡಿಯೋ ಇದ್ದರೆ ಒಳ್ಳೆಯದು, ಒಂದು ದಾಖಲೆ ಮಾಡ್ಕೊಳ್ಳಿ. ನಿಧಾನವಾಗಿ ಹಿಂದೆ ಕೂತಿರೋರು ಇದ್ದರೆ ಒಂದು ದಾಖಲೆ ಮಾಡ್ಕೊಳ್ಳಿ. ಇಲ್ಲ ನೀವು ಹೇಗಿದ್ದರೂ ಆ ಒಂದು ತುರ್ತು ಸೇವೆಗೆ ಫೋನ್ ಮಾಡಿರ್ತೀರ, ಪೊಲೀಸು ಆ್ಯಂಬುಲೆನ್ಸ್ ಏನು ಬೇಕೋ ಅವ್ರಿಗೆ ಬರೋದು ಬರ್ತಾರೆ. ಅಕಸ್ಮಾತ್ ಗಾಡಿ ಮೂವ್ ಆಗೋ ಥರ ಇದ್ದರೆ ಮುಂದೆ ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಒಂದು ಜನ ಇರುವಂಥ ಜಾಗಕ್ಕೆ ಹೋಗಿ ಆಮೇಲೆ ಮಿಕ್ಕ ವ್ಯವಹಾರವನ್ನು ಮಾಡಿ. ಯಾವುದೇ ಕಾರಣಕ್ಕೂ ವಾದ ಮಾಡಬೇಡಿ. ನನ್ನ ತಪ್ಪಿಲ್ಲ, ನಿನ್ನ ತಪ್ಪು, ನಾನು ಸರಿಯಾಗಿ ಹೋಗ್ತಾ ಇದ್ದೆ, ನೀನು ಬಂದೆ. ವಾದ ಮಾಡುವುದು ಅಥವಾ ಈ ಗುರಾಯಿಸುವುದು ಇದೆಲ್ಲದನ್ನು ಇಲ್ಲೂ ನೆನ್ಪಿಟ್ಕೋಬೇಕು. ವಾದ ಮಾಡೋ ಯಾರು ಗೆಲ್ಲೋದಿಲ್ಲ. ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ಪೊಲೀಸವ್ರು ಬಂದು ನಿರ್ಧಾರ ಮಾಡ್ತಾರೆ, ಅಥವಾ ನಮ್ಮ ಇನ್ಶೂರೆನ್ಸ್ ಕಂಪ್ನಿಗಳು ಬಂದು ನಿರ್ಧಾರ ಮಾಡಬೇಕಾದದ್ದು. ಅಲ್ಲಿ ನನ್ನ ಪ್ರಕಾರ ನಾನೇ ಸರಿಯಾಗಿರ್ತೀನಿ, ಅವ್ರ ಪ್ರಕಾರ ಅವರೇ ಸರಿಯಾಗಿರ್ತಾರೆ. ನೀವು ಸಮಾಜದಲ್ಲಿ ಎಷ್ಟು ಸಲ ನೋಡಿಲ್ಲ ಯಾರು ಅವ್ರ ತಪ್ಪನ್ನು ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇದೆ. ಅವ್ರ ಪ್ರಕಾರ ಅವ್ರು ಸರಿಯೇ ಇರ್ತಾರೆ. ಈಗ ನೀವು ಹೇಳ್ಬೋದು, ನಾನು ನನ್ನದೇ ಲೇನಲ್ಲಿ ಹೋಗ್ತಾ ಇದ್ದೆ, ನನ್ನದೇ ಸ್ಪೀಡಲ್ಲಿ ಹೋಗ್ತಾ ಇದ್ದೆ, ಅವನು ಆ ಕಡೆಯಿಂದ ಬಂದು ಅಡ್ಡ ಬಂದು ಗಾಡಿ ಅಡ್ಡ ತೊಗೊಂಬಂದ, ಹಾಗಾಗಿ ಗಾಡಿ ಟಚ್ ಆಯಿತು ಅಂತ ನಮ್ದು ಏನೇ ಒಂದು ನಮ್ಮದೊಂದು ಸಮಜಾಯಿಷಿ ಇರ್ಬೋದು. ಅದೇ ಥರ ಒಂದು ಅವ್ರದ್ದು ಒಂದು ಭಾಗ ಕತೆ ಇರುತ್ತಲ್ಲ ರೀ. ದೇರ್ ಈಸ್ ಆಲ್ವೇಸ್ ಟೂ ಸೈಡ್ಸ್ ಆಫ್ ದ ಸ್ಟೋರಿ. ಹಾಗಾಗಿ ವಾದ ವಿವಾದಕ್ಕೆ ಅದು ಸಮಯ ಅಲ್ಲ. ನಿಮ್ದು ಏನಿದೆ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ. ಫಸ್ಟು ಸೇಫ್ಟಿ ನೋಡ್ಕೊಂಬಿಟ್ಟು ಎಮರ್ಜೆನ್ಸಿಗೆ ಫೋನ್ ಮಾಡಿ. ಅವ್ರಿಗೂ ಹೇಳಿ, ಎಮರ್ಜೆನ್ಸಿ ಸರ್ವಿಸಸ್ ಬರ್ತಾ ಇದೆಯಪ್ಪ, ಇರು, ಬೇಕಾದರೆ ಹೇಳಿ, ಈ ಥರ ಗಾಯ ಆಗಿದೆ, ಒಂದು ನಿಮಿಷ ಇರು, ಬರ್ತಾರೆ, ಒಂದು 5 ನಿಮಿಷ ಕಾಯಿರಿ. ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ ಆ ಪರಿಸ್ಥಿತಿ ಏನು ಅನ್ನೋದು. ಅಕಸ್ಮಾತ್ ಇದರ ಉಲ್ಟಾಗಿ ಯಾರೋ ಬಂದು ನಿಮ್ಮ ಗಾಡಿಗೆ ಅವರೇ ಗುದ್ದುಬಿಟ್ಟು ಅಕಸ್ಮಾತ್ ಓಡೋದ್ರು ಅಂತ ಇಟ್ಕೊಳ್ಳಿ, ಅಟ್ಟಿಸ್ಕೊಂಡು ಹೋಗೋದು, ಅವ್ರನ್ನ ಫಾಲೋ ಮಾಡೋದು, ಅಥವಾ ನೀವು ಬಂದು ಗಾಡಿ ನಿಲ್ಲಿಸಿದ್ರಿ, ಇದಾದಮೇಲೆ ನೀವು ಎಮರ್ಜೆನ್ಸಿಗೆ ಫೋನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಿ, ಇದೆಲ್ಲ ಆದಮೇಲೂ ಅವ್ರು ನಿಮ್ಮ ಗಾಡಿನ ಅಟ್ಯಾಕ್ ಮಾಡಿದರು, ನಿಮ್ಮ ಗಾಡಿ ಏನಾದ್ರು ಮೂವ್ ಮಾಡೋ ಪರಿಸ್ಥಿತಿನಲ್ಲಿಲ್ಲ, ಗಾಡಿಗೆ ಹೊಡಿತಾ ಇದ್ದಾರೆ ಅಂತಂದ್ರೂ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಬೇಡಿ. ನೀವೇನು ರೆಕಾರ್ಡ್ ಮಾಡ್ಕೊಳಕ್ಕಾಗತ್ತೆ ಅಷ್ಟು ರೆಕಾರ್ಡ್ ಮಾಡ್ಕೊಳ್ಳಿ. ಅದೆಲ್ಲ ಹೊಡೆದ್ಬಿಟ್ಟು ಅವರು ಅಕಸ್ಮಾತ್ ನಿಮ್ಮ ಗಾಡಿನೂ ಸ್ವಲ್ಪ ಏನಾರು ಡ್ಯಾಮೇಜ್ ಮಾಡಿಬಿಟ್ಟು ಅಕಸ್ಮಾತ್ ಓಡೋದ್ರು ಅಂತ ಇಟ್ಕೊಳ್ಳಿ, ಅವ್ರನ್ನ ಫಾಲೋ ಮಾಡಬೇಡಿ. ನಿಮ್ಮ ಹತ್ರ ಏನು ದಾಖಲೆ ಇದೆ, ಅದು ಏನು ದಾಖಲೆ ಮಾಡ್ಕೊಂಡಿರ್ತೀರ ಅದನ್ನು ತೊಗೊಂಡು ದೂರ ಕೊಡಿ. ಅಷ್ಟು ಮಾತ್ರ ನಾವು ಮಾಡಬೇಕಾದಂಥದ್ದು. ಅದು ಬಿಟ್ಬಿಟ್ಟು ಅವ್ರನ್ನ ಏನಾದ್ರು ಫಾಲೋ ಮಾಡ್ಕೊಂಡು ಹೋದ್ರಿ ಅಂದರೆ ಡೇಂಜರ್ ಇನ್ನೂ ಡಬಲ್ ಆಗೋವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಒಂದು ವಾದ ವಿವಾದ ಆಗಲಿ, ಅಥವಾ ಅವ್ರನ್ನ ಫಾಲೋ ಮಾಡೋದಾಗಲಿ, ಅಥವಾ ಅವ್ರ ಜೊತೆ ಏನೇ ಸಮಾಲೋಚನೆ ಮಾಡೋದಾಗಲಿ, ಯಾವುದಕ್ಕೂ ತಲೆ ಹಾಕಕ್ಕೆ ಹೋಗಬೇಡಿ. ಎಮರ್ಜೆನ್ಸಿ ಸರ್ವಿಸಸ್ ಬರೋ ತನಕ ನೀವು ಎಮರ್ಜೆನ್ಸಿ ಸರ್ವಿಸಸ್ ಬಂದ ಮೇಲೆ ಅಧಿಕಾರಿಗಳು ಬಂದಿರ್ತಾರೆ, ಅವ್ರು ಏನಿದೆ ಅದನ್ನು ನೋಡ್ಕೋತಾರೆ. ಇದರಲ್ಲಿ ಕೊನೆಯದಾಗಿ ಒಂದು ವಿಷಯ ಹೇಳಬಲ್ಲೆ, ನಿಮ್ಮ ಆತ್ಮರಕ್ಷಣೆಗೆ ಏನು ಬೇಕೋ ಆ ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ರೀ. ಈಗಿನ ಕಾಲದಲ್ಲಿ ಬಹಳಷ್ಟು ಮಾಧ್ಯಮಗಳಿದೆ. ಪೆಪ್ಪರ್ ಸ್ಪ್ರೇ ಅಂತ ಬರುತ್ತೆ, ಪೆಪ್ಪರ್ ಸ್ಪ್ರೇನ ಯೂಸ್ ಮಾಡ್ಬೋದು, ಅಥವಾ ಈ ಲೌಡ್ ಹಾರನ್ಸ್ ಬರುತ್ತೆ, ಏರ್ ಹಾರನ್ಸ್ ಅಂತ ಬರುತ್ತೆ. ಆವಾಗ ಬೇರೆ ಜನಗಳ ಗಮನವನ್ನು ಸೆಳೆಯುತ್ತೆ ಅದು. ಈ ರೀತಿಯಾಗಿ ಬಹಳಷ್ಟು ವಿಧಗಳಿದೆ. ನಿಮ್ಮ ಆತ್ಮರಕ್ಷಣೆ ಯಾವ್ಯಾವ ರೀತಿ ಮಾಡ್ಕೋಬೋದು ಅಂತ ಯಾರ ತಜ್ಞರನ್ನು ಸಂಪರ್ಕಿಸಿ ಆತ್ಮರಕ್ಷಣೆ ಬಗ್ಗೆ ಒಂದು ಸಂಚಿಕೆ ಮಾಡಬೇಕು ಅಂತ ಇದೆ, ಪ್ರಯತ್ನ ಪಡ್ತೀನಿ. ಆದರೆ ಅಲ್ಲಿವರೆಗೂ ನಿಮ್ಮ ಆತ್ಮರಕ್ಷಣೆಗೆ ಏನು ಬೇಕು ಆ ಥರ ಒಂದು ಸಾಮಗ್ರಿಗಳನ್ನು ಏನನ್ನಾದರೂ ನೀವು ಬಳಸೋದು, ಅಥವಾ ನೀವೇ ಏನಾದರೂ ಸೆಲ್ಫ್ ಡಿಫೆನ್ಸ್ ಯಾವುದಾದ್ರೂ ಮಾರ್ಷಲ್ ಆರ್ಟ್ಸ್ ಏನಾದ್ರು ಕಲಿತಿರೋ ಅದು ನಿಮಗೆ ಬಿಟ್ಟದ್ದು. ಆಮೇಲೆ ರಸ್ತೆ ರಂಪಾಟ ನಡೆದಾಗ ನೀವು ಸುರಕ್ಷಿತವಾಗಿ ಅದರಿಂದ ಆಚೆ ಬರ್ತಿರೋ ಇಲ್ಲೋ ಅನ್ನೋದು ನಿಮ್ಮ ಸಮಯ ಪ್ರಜ್ಞೆಯ ಮೇಲೆ ನಿಂತಿರುತ್ತೆ. ಈ ಮಾತನ್ನು ನೆನಪಿಡಿ. ಆ ಒಂದು ಕ್ಷಣಾರ್ಧದಲ್ಲಿ ನೀವೇನು ಮಾಡ್ತೀರಾ ಅನ್ನೋದು ನಿಮ್ಮ ಆವತ್ತಿನ ಘಟನೆಗಳನ್ನು ನಿರ್ಧರಿಸುತ್ತೆ. ಇದನ್ನು ಚೆನ್ನಾಗಿ ನೆನಪಿಡಿ. ಗಾಬರಿ ಆಗಿಬಿಡ್ಬೇಡಿ. ಇದರ ಬಗ್ಗೆ ನೀವು ಮುಂಚೆನೇ ಯೋಚನೆ ಮಾಡ್ಕೊಂಡಿದ್ರೆ ಇದಕ್ಕೆ ನಿಮ್ಮ ಮನಸ್ಸು ತಯಾರಾಗಿರುತ್ತೆ. ಅಕಸ್ಮಾತ್ ಈ ಥರ ನಡೆದ್ರೆ ನಾನು ಹಿಂಗೆ ಮಾಡಬೇಕು ಅಂತ ಈ ಒಂದು ನಾನು ಹೇಳಿರೋ ಅಂಶಗಳನ್ನು ಒಮ್ಮೆ ಮೆಲುಕು ಹಾಕಿಕೊಂಡು ನೋಡ್ಕೊಳ್ಳಿ. ಅಥವಾ ನಾನು ಹೇಳಿದ ಅಂಶಗಳು ಅಲ್ಲದೆ ನಿಮಗೂ ಯಾವುದಾದ್ರು ಅಂಶಗಳು ತಲೆಗೆ ಹೊಳೆದಿದ್ದರೆ ಅಥವಾ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಒಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಒಂದು ಈ ರಸ್ತೆ ರಂಪಾಟಗಳ ಬಗ್ಗೆ, ಆಮೇಲೆ ಇದರಲ್ಲಿ ಕಾನೂನಾತ್ಮಕವಾಗಿ ನಾವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಬ್ಬರು ಪ್ರಖ್ಯಾತ ವಕೀಲರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡೋಣ ಅನ್ನೋದೊಂದು ಯೋಜನೆ ಇದೆ. ಎಷ್ಟು ಜನ ಅದನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಇಚ್ಛೆ ಇದ್ದರೆ ಖಂಡಿತ ಅದ್ರ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡ್ತೀನಿ. ಆಮೇಲೆ ಈ ಸಂಚಿಕೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಖುಷಿಯಾಗುತ್ತೆ, ಯೂಟ್ಯೂಬ್ಗೂ ಖುಷಿಯಾಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಸುರಕ್ಷತೆಯ ಬಗ್ಗೆ ಸದಾ ಗಮನವಿರಲಿ, ಅದ್ರ ಬಗ್ಗೆ ಅರಿವಿರಲಿ.
ಗೊತ್ತಿದ್ದರೆ ಅಂಥ ಒಂದು ಸನ್ನಿವೇಶ ಬಂದಾಗ ಎದುರಿಸೋಕ್ಕೆ ಧೈರ್ಯ ಇರುತ್ತೆ. ಬಹಳ ಕಂಗಾಲಾಗಲ್ಲ. ಸ್ವಲ್ಪ ಧೈರ್ಯದಿಂದ ಆ ಸನ್ನಿವೇಶನ ಎದುರಿಸೋ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಅರಿಯಿರಿ, ಧೈರ್ಯವಾಗಿರಿ, ಸುರಕ್ಷತೆಯ ಬಗ್ಗೆ ಗಮನ ಕೊಡಿ. ಆದಷ್ಟೂ ಈ ರಾತ್ರಿ ಪ್ರಯಾಣಗಳು, ನಿರ್ಜನ ಪ್ರದೇಶದಲ್ಲಿ ರಾತ್ರಿ ಪ್ರಯಾಣಗಳನ್ನು ಯಾವತ್ತಿದ್ರೂ ಅವಾಯ್ಡ್ ಮಾಡಿ. ಅದು ನಿಮ್ಮನ್ನು ಹೆಚ್ಚಾಗಿ ಸುರಕ್ಷಿತವಾಗಿ ಇಟ್ಟಿರುತ್ತೆ. ಶುಭವಾಗಲಿ.